ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನಲ್ಲಿ 87ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಕನ್ನಡ ಜ್ಯೋತಿ ಹೊತ್ತ ರಥಯಾತ್ರೆಯನ್ನು ಸ್ವಾಗತ ಮಾಡಿಕೊಳ್ಳಲಾಯಿತು. ಕನ್ನಡ ಜ್ಯೋತಿ ಹೊತ್ತ ರಥಯಾತ್ರೆಯನ್ನು ಬಿಆರ್ಸಿ ಕಚೇರಿಯ ಮುಂಭಾಗ ಕನ್ನಡಾಂಬೆಗೆ ಮಾಲಾರ್ಪಣೆ ಮಾಡಿ ಪುಷ್ಪಾರ್ಚನೆ ಮಾಡುವ ಮೂಲಕ ಕನ್ನಡ ನಾಡು ನುಡಿ ಬಗ್ಗೆ ನಾಗರಿಕರಿಗೆ ಜಾಗೃತಿ ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಯಳಂದೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮಾರಯ್ಯ ಹಾಗೂ ಬಿಆರ್ಸಿ ನಂಜುಂಡಸ್ವಾಮಿಯವರು ಪಾದಯಾತ್ರೆ ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಯಳಂದೂರು ತಾಲೂಕಿನ ಅಧಿಕಾರಿ ವರ್ಗ, ಸಂಘ ಸಂಸ್ಥೆಯ ಅಧ್ಯಕ್ಷರು, ಪದಾಧಿಕಾರಿಗಳು, ವಿದ್ಯಾರ್ಥಿಗಳು ಹಾಗೂ ಕನ್ನಡ ಅಭಿಮಾನಿಗಳು ಹಾಜರಿದ್ದರು. ವರದಿ ಮಣಿಕಂಠ ನಾಯಕ್, ಯಳಂದೂರು. ನಮಸ್ಕಾರಗಳು. ಈ ಒಂದು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಮ್ಮ ಕನ್ನಡ ನಾಡು, ನುಡಿ, ಜಲ, ಅದರ ಸಂಸ್ಕೃತಿ ಎಲ್ಲವನ್ನೂ ಹೆಚ್ಚಿಸಲು ಎಲ್ಲರಲ್ಲೂ ಕೂಡ ಒಂದು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನು ಡಿಸೆಂಬರ್ 4ರಿಂದ 6ರವರೆಗೆ ನಮ್ಮ ಜಿಲ್ಲಾದ್ಯಂತ ಕನ್ನಡ ಜ್ಯೋತಿ ಯಾತ್ರೆಯನ್ನು ಎಲ್ಲ ಕಡೆ ಬೆಳಗಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇಂದು ನಮ್ಮ ಒಂದು ಯಳಂದೂರು ಪಟ್ಟಣದ ಈ ಒಂದು ಬಿಆರ್ಸಿ ಕೇಂದ್ರಕ್ಕೆ ಭೇಟಿಯನ್ನು ನೀಡಿದಾಗ ಆ ಒಂದು ರಥಯಾತ್ರೆಗೆ ನಾವೆಲ್ಲರೂ ಕೂಡ ನಮ್ಮ ಬಿಆರ್ಸಿ ತಂಡದ ಎಲ್ಲ ತಂಡದವರೆಲ್ಲರೂ ಕೂಡ ನಮ್ಮ BO ಸರ್ ಅವರು, ನಮ್ಮ ಇತರ ಒಂದು BRPಗಳು, CRPಗಳು ಎಲ್ಲರೂ ಕೂಡ ಒಟ್ಟುಗೂಡಿ ಅದಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿ ಆ ರಥಯಾತ್ರೆ ಒಳ್ಳೆಯದಾಗಲಿ, ಎಲ್ಲ ಜನರಲ್ಲೂ ಕೂಡ ಕನ್ನಡ ನಾಡು ನುಡಿಗಳನ್ನು ಹೆಚ್ಚಿಸಲಿ, ಅವರಲ್ಲಿ ಅಭಿಮಾನ ಮೂಡಿಸಲಿ, ಬೆಳಗಲಿ, ಪ್ರೋತ್ಸಾಹಿಸಬೇಕು, ನಮ್ಮ ಕನ್ನಡವನ್ನು ಕಸ್ತೂರಿ ಕನ್ನಡವಾಗಿ ಪರಿವರ್ತನೆ ಮಾಡಬೇಕು ಎಂಬ ಒಂದು ನುಡಿಗಳಿಂದ ನಾವು ಈ ರಥಯಾತ್ರೆಯನ್ನು ಮುಂದಕ್ಕೆ ಹೋಗುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಇದಕ್ಕೆಲ್ಲವೂ ಕೂಡ ಶುಭವಾಗಲಿ. ಈ ಒಂದು ಕನ್ನಡ ನಾಡಿನಲ್ಲಿ ವಾಸಿಸುವಂತಹ ಪ್ರತಿಯೊಬ್ಬರೂ ಕೂಡ ಶುಭವನ್ನು ಉಂಟು ಮಾಡಲಿ ಅಂತೇಳಿ ನಾನು ಎಲ್ಲರಲ್ಲೂ ಕೂಡ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಹೇಳಿ ಸರ್. ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಯುಕ್ತ ನಮ್ಮ ಯಳಂದೂರಿಗೆ ಬಂದಿದ್ದು ಭಾಳ ಖುಷಿಯಾಗಿದೆ. ನಾವೆಲ್ಲ ಅದನ್ನು ಮತ್ತು ಡ್ರಮ್ ಸೆಟ್ ಮೂಲಕ ಅದನ್ನು ಸ್ವಾಗತ ಮಾಡಿ ಭಾಳ ಖುಷಿಪಟ್ಟು ಅದನ್ನು ಮುಂದಕ್ಕೆ ಬೀಳ್ಕೊಡೆ ಮಾಡಿಕೊಂಡಿದ್ದೀವಿ. ನಮಗೆ ಒಳ್ಳೆಯದಾಗಿದೆ. ಥ್ಯಾಂಕ್ ಯು. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.